ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನೆಲ್. ಹಾಗೆ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಮ್ಮದು ಮಲಯಾಳಂ ಶಾರ್ಟ್ ಫಿಲಮ್ ಏನಿದೆ ಒರು ಆನವಂಡಿ ಯಾತ್ರ ಅನ್ನೋ ಮಲಯಾಳಂ ಶಾರ್ಟ್ ಫಿಲಮ್ಗೆ ಮಾರ್ಚ್ 18ಗೆ ಆದಾಗ ಕರೆಕ್ಟ್ 1 ಇಯರ್ ಆಗುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಒಂದಷ್ಟು ವೀಡಿಯೋಸ್ ಕ್ಲಿಪ್ಸ್ ನನ್ನ ಜೊತೆ ಇದೆ, ಅದನ್ನ ಇವತ್ತಿನ ಬ್ಲಾಗ್ನಲ್ಲಿ ತೋರಿಸ್ತೀವಿ. ಹಾಗೆ ಇದು ನಂದು ಫಸ್ಟ್ ಮಲಯಾಳಂ ಪ್ರಾಜೆಕ್ಟ್ ಕೂಡ ಹೌದು. ಇಲ್ಲಿ ಇಬ್ಬರು ಡೈರೆಕ್ಟರ್ಸ್ ಇದ್ದಾರೆ, ಒಬ್ಬರು ಮಿಥುನ್ ಮುರಳಿ ಸರ್, ಇನ್ನೊಬ್ಬರು ಅರುಣ್ ಕುಮಾರ್ ಸರ್ ಅಂತ. ಸೊ ಆ್ಯಕ್ಚುಲಿ ನನ್ನ ಫ್ರೆಂಡ್ ಮುಖಾಂತರ ಅರುಣ್ ಕುಮಾರ್ ಅವರ ಪರಿಚಯ ಆಗುತ್ತೆ. ಹಾಗೆ ಆನ್ಲೈನ್ ಆಡಿಷನ್ ನಡೀತಾ ಇದೆ ಅಂದಾಗ ಅದಕ್ಕೆ ಬೇಕಾದಂಥ ಪ್ರೊಫೈಲ್ ಕೂಡ ಕಳಿಸ್ತೀನಿ. ಅದಾಗಿ ಸ್ವಲ್ಪ ದಿನದಲ್ಲೇ ಇನ್ನೊಬ್ಬರು ಡೈರೆಕ್ಟರ್ ಅಂದರೆ ಮಿಥುನ್ ಸರ್ ಅವರ ಕಾಲ್ ಬಂದು ಸೆಲೆಕ್ಟೆಡ್ ಅಂತ ಹೇಳಿ ನನ್ನ ರೋಲ್ಸ್ ಏನಿದೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೆ ನಾನು ರೋಲ್ಗೆ ನಾನು ಓಕೆ ಕೂಡ ಹೇಳ್ತೀನಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮೂವಿ ಮುಹೂರ್ತ ದಿನ ನನ್ನ ಶೂಟ್ ಇಲ್ಲದೆ ಇದ್ದರಿಂದ ನಾನು ಬರೋ ನೆಸೆಸಿಟಿ ಇಲ್ಲ ಅಂತ ಅವರೇ ಹೇಳ್ತಾರೆ. ಯಾಕಂದರೆ ಫುಲ್ ಶೂಟ್ಸ್ ಇರೋದು ತ್ರಿಶೂರ್ ಲೊಕೇಶನ್ಸಲ್ಲೇ, ಆದ್ದರಿಂದ ನನ್ನ ಶೂಟ್ ಇದ್ದಾಗ ಕರಿತೀವಿ ಅಂತ ಅವರೇ ಹೇಳ್ತಾರೆ. ಹಾಗೆ ಅಕ್ಟೋಬರ್ 16ಗೆ ನಂದು ಶೂಟ್ ಏನಿದೆ ಅದನ್ನ ಸ್ಕೆಡ್ಯೂಲ್ ಮಾಡಿದರು. ಅದೇ ಥರ ಕೆಲವೊಂದು ಕಾಸ್ಟ್ಯೂಮ್ಸ್ನ ಅವರು ಮೆನ್ಷನ್ ಮಾಡಿದರು. ನನ್ನಲ್ಲಿರೋ ಕಾಸ್ಟ್ಯೂಮ್ಸ್ ಪಿಕ್ಸ್ ಎಲ್ಲ ಕಳಿಸಿದೆ. ಅದಾದಮೇಲೆ ಅದರಲ್ಲಿ 6 to 7 ಕಾಸ್ಟ್ಯೂಮ್ಸ್ ಅವರೇ ಸೆಲೆಕ್ಟ್ ಮಾಡಿದರು. ಸೊ ಐರನ್ ಹಾಕೋದಾಗಿರ್ಬೋದು, ಆಮೇಲೆ ಎಕ್ಸ್ಟ್ರಾ ನಂಗೆ ಬೇಕಾಗಿರೋ ಕೆಲವೊಂದು ಐಟಮ್ಸ್ನೆಲ್ಲ ಪ್ಯಾಕ್ ಮಾಡಿ ಫಸ್ಟ್ ಟೈಮ್ ತ್ರಿಶೂರ್ ಕಡೆ ಹೋಗ್ತಾ ಇರೋದ್ರಿಂದ ನನ್ನ ಕಸಿನ್ ಸುಬ್ಬು ಜೊತೆ ಅಕ್ಟೋಬರ್ 14 ಬಸ್ ಹತ್ತಿ ನೆಕ್ಸ್ಟ್ ಡೇ ತ್ರಿಶೂರ್ ರೀಚ್ ಆದ್ವಿ. ಅಲ್ಲಿಂದ ನಮ್ಮ ಕಸಿನ್ ಅಂದರೆ ಕಾವ್ಯನ ಮನೆಗೆ ಹೋದ್ವಿ. ಆ ದಿನ ಅಂತೂ ಫುಲ್ ಅಲ್ಲೇ ಸುತ್ತಮುತ್ತ ಸುತ್ತಾಡಿ ನೈಟ್ ಅವ್ರ ಮನೇಲೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ನಾನು ಮತ್ತು ಸುಬ್ಬು ಶೂಟ್ ಲೊಕೇಶನ್ಗೆ ಹೋದ್ವಿ. ಅಂದರೆ ವಡಕ್ಕುನ್ನಾಥ ದೇವಸ್ಥಾನದ ಗ್ರೌಂಡಲ್ಲಿ ಶೂಟ್ ಲೊಕೇಶನ್ ಇದ್ದಿದ್ದು. ಆ ದಿನ ಡೈರೆಕ್ಟರ್ಸ್, ಪ್ರೊಡ್ಯೂಸರ್, ಆರ್ಟಿಸ್ಟ್, ಕ್ಯಾಮ್ರಾಮ್ಯಾನ್, ಮೇಕಪ್ ಮ್ಯಾನ್ ಅಂತ ಎಲ್ಲರೂ ಬಂದಿದ್ದರು. ಫಸ್ಟ್ ಟೈಮ್ ಎಲ್ಲರನ್ನು ಮೀಟ್ ಮಾಡೋದಂತ ಅನಿಸಿಲ್ಲ, ಯಾಕಂದರೆ ಆ ಥರ ಅಷ್ಟು ಬೇಗ ಎಲ್ಲರೂ ಪರಿಚಯ ಆದರು. ಇನ್ನು ಇವ್ರ ಬಗ್ಗೆ ಹೇಳೋದಾದರೆ ಇವರು ಇಲ್ಲಿ ಮೇಕಪ್ ಮ್ಯಾನ್, ಇವ್ರ ಹೆಸರು ಶ್ರೀಜಿತ್ ಅಂತ. ಸೊ ಫಸ್ಟ್ ವರ್ಕ್ ಮೇಕಪ್ಪಿಂದಲೇ ಸ್ಟಾರ್ಟ್ ಆಯಿತು. ಇನ್ನು ಇವಳು ಕೀರ್ತನ, ಈ ಶೂಟ್ನಲ್ಲಿ ನನ್ನ ಫ್ರೆಂಡ್ ರೋಲ್ ಆಗಿ ಮಾಡ್ತಿರೋದು. ಅದಕ್ಕೆ ಬೇಕಾದಂತಹ ಕ್ಯಾರೆಕ್ಟರ್ ರಿಲೇಟೆಡ್ ಅವಳ ಹೇರ್ನ ಕಟ್ ಮಾಡ್ತಿದ್ದಾರೆ ಇಲ್ಲಿ. ಮಿರರ್ ಮ್ಯಾನ್. ಇನ್ನು ಮೇಕಪ್ ಮಾಡೋಕ್ಕಿಂತ ಮೊದಲು ಮೇಕಪ್ ಟೂಲ್ಸ್ಗೆ ನಮಸ್ಕಾರ ಮಾಡೋದಾಗಿರ್ಬೋದು, ಹಾಗೆ ಶೂಟ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಕ್ಯಾಮ್ರಾಕ್ಕೆ ನಮಸ್ಕಾರ ಮಾಡೋದಾಗಿರ್ಬೋದು, ಇದು ಎವ್ರಿ ಆರ್ಟಿಸ್ಟ್ಗಳ ಮೊದಲ ಕೆಲಸ ಆಗಿರುತ್ತೆ. ಹಾಗೆ ಮಧ್ಯಾಹ್ನ ತನಕ ಶೂಟ್ ನಡೀತು. ಅದಾದಮೇಲೆ ಎಲ್ಲರೂ ಸೇರಿ ಡೈರೆಕ್ಟರ್ ಮನೆಗೆ ಹೋದ್ವಿ. ಅಲ್ಲಿ ಊಟದ ವ್ಯವಸ್ಥೆ ಇತ್ತು. ഹായ്, എന്തോ നടക്കുന്നുണ്ട്. എന്തായിരിക്കും അവിടെ, എന്താണ് നടക്കുന്നത്? ഓക്കെ ഓക്കെ ഡൺ. മുരുക അയ്യപ്പസ്വാമി, എൻ്റെ ഭാര്യയ്ക്കും അവനും പണിയെടുക്കാനുള്ള ആരോഗ്യം കൊടുക്കണേ. ಊಟ ರೆಸ್ಟ್ ಎಲ್ಲ ಮುಗಿಸಿದ್ವಿ. ಅದಾದಮೇಲೆ ನನ್ನ ಶೂಟ್ ಇರಲಿಲ್ಲ ಆ ದಿನ. ಸೊ ನೆಕ್ಸ್ಟ್ ಶೂಟ್ ಡೇಟ್ ಫಿಕ್ಸ್ ಆದಾಗ ಕರಿತೀವಿ ಅಂತಂದರು. ಹಾಗೆ ಸೆಲ್ಫೀಸ್ ಎಲ್ಲ ತೊಗೊಂಡು ನಾನು ಮತ್ತು ಸುಬ್ಬು ಕಸಿನ್ ಮನೆಗೆ ಬಂದ್ವಿ. ಉಳಿದವರಂತೂ ಏನು ಶೂಟ್ಸ್ ಇತ್ತು ಅದರಲ್ಲಿ ಬ್ಯುಸಿ ಆದರು. ಆಮೇಲೆ ನಾವು ನೆಕ್ಸ್ಟ್ ಡೇ ಅಂದರೆ ಅಕ್ಟೋಬರ್ 17 ಮಾರ್ನಿಂಗ್ ತ್ರಿಶೂರ್ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಯಾಕಂದರೆ ಬ್ಯಾಂಗ್ಳೂರು ಕಡೆ ಹೋಗೋಕ್ಕೆ ಆಲ್ರೆಡಿ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಾಯಿತು. ಸೊ ಬ್ಯಾಂಗ್ಳೂರು ಟ್ರೈನ್ ಬಂದಿದ್ದೆ, ಹತ್ತಿದ್ವಿ. ಟ್ರೈನ್ ಒಳಗೆ ಕೂಡ ಅಷ್ಟೇ ನಮಗೆ ಒಂದು ಒಳ್ಳೆ ಹೊಸ ಮಲ್ಲು ಫ್ರೆಂಡ್ಸ್ ಸಿಕ್ಕಿದ್ರು. ಮಾತಾಡ್ತಾ ನೈಟ್ ಟೈಮ್ಗೆ ಬ್ಯಾಂಗ್ಳೂರು ರೀಚ್ ಆದ್ವಿ. ಸೊ ಸುಬ್ಬು ಅವನ ಮನೆಗೆ ಹೋದ, ನಾನು ಅಕ್ಕನ ಮನೆಗೆ ಬಂದೆ. ನೆಕ್ಸ್ಟ್ ಶೂಟ್ ಸ್ಕೆಡ್ಯೂಲ್ ಆಗಿರೋದು ನವೆಂಬರ್ 13ಗೆ. ಸೊ ಈ ಸಲ ಅಂದರೆ ನವೆಂಬರ್ 13ಗೆ ಸುಬ್ಬುಗೆ ಬರೋಕ್ಕಾಗಲ್ಲ, ಒಂದಷ್ಟು ಕೆಲಸ ಇದೆ ಅಂದ. ಅದಕ್ಕೋಸ್ಕರ ನಾನೊಬ್ಬಳೇ ನವೆಂಬರ್ 12th ನೈಟ್ ಬಸ್ ಹತ್ತಿ ನವೆಂಬರ್ 13 ತ್ರಿಶೂರ್ ರೀಚ್ ಆದೆ. ಅದಾಗಿ ಕಸಿನ್ ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಮುಗಿಸಾದ್ಮೇಲೆ ಶೂಟ್ ಲೊಕೇಶನ್ಗೆ 2 o'clock ಬರೋಕ್ಕಂದ್ರು ಆಫ್ಟರ್ನೂನ್. ಸೊ 2 o'clockಗೆ ಶೂಟ್ ಲೊಕೇಶನಿಗೆ ಬಂದೆ. ಆ ದಿನ ಶೂಟ್ ಇದ್ದಿದ್ದು ಡೈರೆಕ್ಟರ್ ಮನೆಯಲ್ಲಾಗಿತ್ತು. ಮೇಕಪ್ ಆದ ಕೂಡಲೇ ಒಂದಿಷ್ಟು ಸೀನ್ಸ್ ಶೂಟ್ ಆ ಮನೆಯಲ್ಲೇ ಇತ್ತು. ಆ ಮನೆಯ ಶೂಟ್ಸ್ ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಹೊತ್ತು ಬ್ರೇಕ್ ಇತ್ತು. ಆ ಬ್ರೇಕ್ನಲ್ಲಿ ನಾವು ಫೋಟೋಸ್, ಸೆಲ್ಫೀಸ್, ರೀಲ್ಸ್ ಅಂತ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ ಮನೆಯದ್ದು ಸೀನ್ಸ್ ಮುಗ್ದಾದ್ಮೇಲೆ ನಾವು ನೆಕ್ಸ್ಟ್ ಶೂಟ್ಗೆ ಇನ್ನೊಂದು ಲೊಕೇಶನ್ಗೆ ಹೊರಟ್ವಿ. No expressions.
ಚೀಚಿ ಹಾಯ್ ഒരു ചിരിക്കരുത് അതൊരു സംശയം പോലെ അതേതാ ഞാൻ അറിയാത്തൊരു അപ്പൊ ആക്ഷൻ പിന്നെ ആരാ പറയാ അത് പറഞ്ഞിട്ട് നീ അഭിനയിച്ചോളൂ നെക്സ്റ്റ് പെണ്ണോട് ഒരേ ಕಾಲುಂಡು ಕಾಲು ಮಂದಿ ಒನ್ ಇಲ್ಲಿ ಒಂದಿಷ್ಟು ಸೀನ್ಸ್ ಶೂಟ್ ಆಗಿ ರಾತ್ರಿ 8 ಗಂಟೆ ಆಗಬೇಕಿದ್ರೆ ಪ್ಯಾಕಪ್ ಆಯಿತು. ಸೊ ಸೆಲ್ಫೀಸ್ ಎಲ್ಲ ತೊಗೊಂಡು ನಾನು ನನ್ನ ಕಸಿನ್ ಕಾವ್ಯನ ಮನೆಗೆ ಬಂದೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸುಮ್ಮನೆ ಕಸಿನ್ ಟೀಚ್ ಮಾಡೋ ಅಂಥ ಕಾಲೇಜಿಗೆ ಹೋಗೋಣ ಅಂತ ಹೇಳಿ, ಇದು ಆ ಕಾಲೇಜ್. ಸೊ ಅಲ್ಲೊಂದು ವಿಸಿಟ್ ಮಾಡಿದೆ. ಕಾವ್ಯವಳು ಅದೇ ದಿನ ಈವ್ನಿಂಗ್ ನಾವು ಅಲ್ಲೇ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಎಲ್ಲ ಮುಗಿಸಿ ನಾನು ಬಸ್ ಹತ್ತಿ ನವೆಂಬರ್ 15ಗೆ ಮತ್ತೆ ಬ್ಯಾಂಗ್ಳೂರು ರೀಚ್ ಆದೆ. ಲಾಸ್ಟ್ ಶೂಟ್ ಅಂದರೆ ನವೆಂಬರ್ 13ಗೆ ನಾವು ಶೋರೂಮ್ ಶೂಟ್ ಮಾಡಿದ್ವು. ಆ ಲೊಕೇಶನ್ ಯಾಕೋ ಡೈರೆಕ್ಟರ್ಸ್ ಇಬ್ಬರಿಗೂ ಹಿಡಿಸಿರಲ್ಲ, ಅದಕ್ಕೋಸ್ಕರ ನಂಗೆ ವಾಪಸ್ ಕಾಲ್ ಮಾಡಿ ರೀಶೂಟ್ ಪ್ಲ್ಯಾನ್ ಇದೆ ಅಂತ ಹೇಳ್ತಾರೆ. ಅದೇ ಥರ ನವೆಂಬರ್ 27ಗೆ ಬರೋಕ್ಕೆ ಹೇಳ್ತಾರೆ. ಅದೇ ಟೈಮಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಆಗಿರ್ಬೋದು, ಬೇರೆ ಯಾವುದಾದ್ರೂ ಪೆಂಡಿಂಗ್ ಶೂಟ್ಸ್ ಇದ್ದರೆ ಅದೆಲ್ಲ ಮುಗಿಸ್ಕೊಂಡು ಹೋಗೋಕ್ಕೆ ಕಾಲ್ ಬರುತ್ತೆ. ಸೊ ಇನ್ನು 2 ಕಾಸ್ಟ್ಯೂಮ್ಸ್ ಶೂಟ್ ಮಾತ್ರ ಆಗಿದ್ದರೂ ಕೂಡ ಡೈರೆಕ್ಟರ್ ಸೆಲೆಕ್ಟ್ ಮಾಡಿರೋ ಅಷ್ಟು ಕಾಸ್ಟ್ಯೂಮ್ಸ್ನ ನಾನು ಕೊಂಡೋಗಲೇಬೇಕಿತ್ತು. ಹಾಗೆ ಪ್ಯಾಕಿಂಗ್ ಮತ್ತೆ ಶುರು ಮಾಡಿದೆ. ಪಾಪ ನನ್ನ ಕಸಿನ್ಸ್ ಚಿಲಿ ಮತ್ತು ಶಿಂಕಿಟ್ ಅವರ ಬ್ಯಾಂಗಲ್ಸ್, ಇಯರಿಂಗ್ಸ್ ಅಂತ ಒಂದಷ್ಟು ಐಟಮ್ಸ್ನ ಶೂಟ್ ರಿಲೇಟೆಡ್ ಹೆಲ್ಪ್ ಆಗುತ್ತೆ ಅಂತ ಕೊಟ್ಟರು. ಅದ್ರ ಜೊತೆ ಮೇಕಪ್ ಕಿಟ್ ಅದು ಇದು ಅಂತ ಒಂದಷ್ಟು ಥಿಂಗ್ಸ್ ಬೇಕಾಗಿರೋದನ್ನು ಪ್ಯಾಕ್ ಮಾಡಿಕೊಂಡೆ. ಆಮೇಲೆ ನವೆಂಬರ್ 26ಗೆ ನಾನು ಒಬ್ಬಳೇ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇರೋದು ಅಂತ ನನ್ನ ಮಾವ ಕೂಡ ಮಾರ್ನಿಂಗ್ 5 o'clockಗೆ ನನ್ನ ಜೊತೆ ಬಂದರು. ಸೊ ಒಂದು 6 o'clock ಅಂದಾಜಿಗೇನೋ ಟ್ರೈನ್ ಹೊರಡ್ತು. ಟ್ರೈನ್ ಹೊರಟಿದ್ದೆ ಮಾವ ವಾಪಸ್ ಅವ್ರ ಮನೆಗೆ ಹೋದರು. ಹಾಗೆ ಟ್ರೈನಲ್ಲಿ ನನಗೆ ಈ ಅಂಕಲ್ ಪರಿಚಯ ಆದರು. ಒಂದಿಷ್ಟು ಮಾತಾಡಿದ್ವಿ. ಅದಾದಮೇಲೆ ನಾನು ಕತೆ ಕವನ ಅಂತ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಸಂಜೆ ಒಂದು 3:30ಕ್ಕೆ ತ್ರಿಶೂರ್ ರೀಚ್ ಆಗಿ ಸೀದಾ ಕಸಿನ್ ಮನೆ ಕಡೆ ಬಂದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಲೊಕೇಶನ್ಗೆ ಬರೋಕ್ಕೆ ಹೇಳಿದ್ರಿಂದ ಬೆಳಗ್ಗೆ 5 ಗಂಟೆ ಹೊತ್ತಿಗೆ ಮನೆಯಿಂದ ಹೊರಟೆ. ಸೊ ಮಾರ್ನಿಂಗ್ 5 o'clock ಆಗಿದೆ. ಇವಾಗ ಹೋಗ್ತಾ ಇದ್ದೀನಿ ವಿತ್ ಲಗೇಜ್. ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಈ ಶೂಟ್ನಲ್ಲಿ ಪಿಕಪ್ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಹಾಗೆ ಬಸ್ ಸ್ಟ್ಯಾಂಡ್ ರೀಚ್ ಆಗಿ ಒಂದು 30 minutes ಬಸ್ಗೆ ವೆಯ್ಟ್ ಮಾಡಿದೆ. ಆಮೇಲೆ ಲೇಟ್ ಆಗುತ್ತೆ ಅಂತ ಅನಿಸಿ ಬಸ್ ಬರದೇ ಇದ್ದದ್ರಿಂದ ಅಲ್ಲೇ ಇದ್ದಂತಹ ಆಟೋದಲ್ಲಿ ಲೊಕೇಶನ್ ಕಡೆಗೆ ಹೊರಟೆ. ಅಷ್ಟು ಬೆಳಿಗ್ಗೆ ಶೂಟ್ ಇದ್ದರೂ ಕೂಡ ಎಲ್ಲರೂ ಆನ್ ಟೈಮ್ ರೀಚ್ ಆಗಿದ್ದರು. ಅದೇ ಥರ ಎಲ್ಲರ ಮೇಕಪ್ ಕೂಡ ಕಂಪ್ಲೀಟ್ ಆಗಿತ್ತು. എന്താകുന്നു മതി. ಮತ್ತು ನಾವೆಲ್ಲರೂ ಅಲ್ಲಿಂದ ಶೋರೂಮ್ಗೆ ರೀಚ್ ಆದ್ವಿ. ಅಲ್ಲಿ ಸೀನ್ ಎಕ್ಸ್ಪ್ಲನೇಷನ್, ಡೈಲಾಗ್ ಚೇಂಜಿಂಗ್, ಟಚಪ್, ಮಾನಿಟರಿಂಗ್, ಶೂಟಿಂಗ್ ಅಂತ ನಡೀತಾನೆ ಇತ್ತು. ಸೊ ಇದು ನಮ್ಮ ಹೀರೋಯಿನ್ ಚೇಚಿ. ಆಮೇಲೆ ಇಲ್ಲಿ ಶೂಟ್ ಜೊತೆಗೆ ತಮಾಷೆ ಮಾತುಗಳು ಕೂಡ ನಡೀತಾನೆ ಇತ್ತು. ಅದಾ ಆಳು പോയേ ಫೋಟೋಲ್ಲ വീഡിയോ ನಮ್ಮ ಕ್ಯಾಮರಾಮನ್ അവിടെ ഉണ്ട്. ಹಾಯ್ ಹಾಯ್ ഓക്കേ ഓക്കേ താനെന്താ എവിടെ അവിടെ അവിടെ താനെന്താ എവിടെ ഡയറക്ടറെ ಶೋರೂಮ್ ಸೀನ್ಸ್ ಏನೆಲ್ಲ ಇದೆ ಆ ಶೂಟೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಮಗೆ ನೆಕ್ಸ್ಟ್ ಶೂಟ್ ಇರೋದು ಡೈರೆಕ್ಟರ್ ಸರ್ ಮನೆಯಲ್ಲಾಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವೆಲ್ಲರೂ ಡೈರೆಕ್ಟರ್ ಸರ್ ಮನೆಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಬ್ರೇಕ್ ಇತ್ತು. ಇದು ಡೈರೆಕ್ಟರ್ ಸರ್ ಅವರ ಅಮ್ಮ ಮತ್ತು ಅಪ್ಪ. ನೆಕ್ಸ್ಟ್ ಮನೆ ಶೂಟಲ್ಲಿ ಬರ್ಡೇ ಸೆಲೆಬ್ರೇಷನ್ ಶೂಟ್ ಇರೋದ್ರಿಂದ ನಾವೆಲ್ಲರೂ ಅದಕ್ಕೆ ಬೇಕಾದಂತಹ ಪ್ರಿಪರೇಷನ್ಸಲ್ಲಿ ಬ್ಯುಸಿ ಆದ್ವಿ. ಹ್ಯಾಪಿ ಬರ್ಡೇ ಟು ಯು.
ಬರ್ಡೇ ಶೂಟ್ ಮುಗಿದಿದ್ದೆ. ನೆಕ್ಸ್ಟ್ ಶೂಟ್ಗೆ ಬೇಕಾಗಿ ಫಿಲಮ್ ಹೀರೋನ ಹೇರ್ ಕಟ್ ಮತ್ತು ಶೇವ್ ಮಾಡಿದರು. ಸೊ ಅಲ್ಲಿ ಆ ಮನೆಯಲ್ಲಿದ್ದಂಥ ಒಂದಿಷ್ಟು ಸೀನ್ಸ್ ಶೂಟ್ ಮುಗೀತು. ಅದಾದಮೇಲೆ ನೆಕ್ಸ್ಟ್ ಶೂಟ್ ಇರೋದು KSRTC ಬಸ್ಸಲ್ಲಿ. ಸೊ ಅದಕ್ಕೆ ಬೇಕಾಗಿ ನಾವೆಲ್ಲರೂ ರೆಡಿ ಆದ್ವಿ. KSRTC ಬಸ್ ಶೂಟ್ ಮಾಡೋಣ ಅಂತ ಹೊರಟ್ವಿ. ಬಟ್ ಬೇರೆ ಊರ ಜನರಿಂದ ಒಂದಷ್ಟು ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಆ ದಿನ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಆ ಶೂಟ್ನ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡಿದರು. ಅದಕ್ಕೆ ಆ ದಿನ ನೈಟ್ ಏನೋ ಹೋಟ್ಲಿಗೆ ಹೋಗಿ ಊಟ ಮಾಡಿ ವಾಪಸ್ ಮನೆಗೆ ಹೋದ್ವಿ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತದೇ ಕಾಸ್ಟ್ಯೂಮ್ಸ್ನಲ್ಲಿ ಬಂದ್ವಿ. ಹಾಗೆ KSRTC ಬಸ್ನಲ್ಲೇ ಲೊಕೇಶನ್ ಕಡೆ ಹೊರಟ್ವಿ. ಅದಾದಮೇಲೆ ಬಸ್ನಲ್ಲೇ ಮೇಕಪ್ ಮುಗಿಸಿದ್ವಿ. ಆಮೇಲೆ ಬ್ರೆಡ್ ಜಾಮ್ ತಿಂದ್ವಿ. ಅದೆಲ್ಲ ಆದಮೇಲೆ ಶೂಟ್ ಕೂಡ ಸ್ಟಾರ್ಟ್ ಮಾಡಿದರು. അതെ ചേട്ടനെ പിന്നെ ഇവിടുന്ന് നമ്മളിങ്ങനെ അടി കൂടെ ക്യാമറ വെച്ച് ഈ കൈ വറക്കാൻ ಇಲ್ಲಂತೂ ಶೂಟ್ಗೆ ಬೇಕಾದಂತಹ ಫೇಕ್ ಬ್ಲಡ್ ಏನಿದೆ ಅದರ ಪ್ರಿಪರೇಷನ್ಸ್ ನಡೀತಾ ಇದೆ. ಬಸ್ ಸೀನ್ಸ್ ಎಲ್ಲ ಬೇಗ ಮುಗಿಸ್ಕೊಂಡಾದ್ಮೇಲೆ ಡ್ರೈವರ್ ಕಂಡಕ್ಟರ್ ಜೊತೆ ಫೋಟೋಸ್ ತೊಗೊಂಡು ನೆಕ್ಸ್ಟ್ ಅಂದರೆ ಲಾಸ್ಟ್ ಶೂಟ್ ಇರೋದು ಹಾಸ್ಪಿಟಲಲ್ಲಿ ಆಗಿರೋದ್ರಿಂದ ಎಲ್ಲರೂ ಹಾಸ್ಪಿಟಲ್ ಕಡೆ ಹೋದ್ವಿ. ಸೊ ಅದೇ ದಿನ ಲಾಸ್ಟ್ ಶೂಟ್ ಆಗಿತ್ತು. ಶೂಟ್ಸ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಹೋಗುವಾಗ ಎಲ್ರಿಗೂ ಬೇಜಾರಾಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ನಮ್ಮ ಎಲ್ಲರ ನಡುವೆ ಆ ಫ್ರೆಂಡ್ಶಿಪ್ ಬಾಂಡ್ ಆಲ್ರೆಡಿ ಬಿಲ್ಡ್ ಆಗಿತ್ತು. ಒಬ್ರಿಗೊಬ್ರು ಎಲ್ಲರೂ ಕ್ಲೋಸ್ ಆಗಿದ್ವಾಯಿತು. ಹೋಗುವಾಗ ತುಂಬ ಬೇಜಾರಾಯಿತು. ಬಟ್ ಅವರಷ್ಟಕ್ಕೆ ಸಮಾಧಾನ ಮಾಡಿಕೊಂಡ್ರು. ಯಾಕಂದರೆ ವಾಯ್ಸ್ ಡಬ್ ಟೈಮಲ್ಲಿ ಮೀಟ್ ಮಾಡೋಣ ಅಂತ ಅವರವರೇ ಮಾತಾಡ್ತಾಯಿದ್ರು. ಆಮೇಲೆ ತ್ರಿಶೂರಲ್ಲೇ ಇರೋದ್ರಿಂದ ಅವಾಗ ಮೀಟ್ ಮಾಡೋಣ ಅಂತ ಅವ್ರು ಮಾತಾಡ್ತಾಯಿದ್ರು. ಬಟ್ ನನಗೆ ಹಾಗಾಗಿರಲಿಲ್ಲ. ಯಾಕಂದರೆ ನಂದು ವಾಯ್ಸ್ ಡಬ್ ಮಾಡೋದು ಕೂಡ ಬೇರೆ ಯಾರೋ. ಪ್ಲಸ್ ನಾನು ತ್ರಿಶೂರ್ಗೆ ಯಾವಾಗ ಹೋಗ್ತೀನೋ ಇನ್ನು ಯಾವಾಗ ಮೀಟ್ ಮಾಡ್ತೀನೋ ಅಂತ ಗೊತ್ತಿರಲಿಲ್ಲ. ಸೊ ಹೋಗುವಾಗ ಸ್ವಲ್ಪ ಬೇಜಾರಾಯಿತು. ಹೋಗೋಕ್ಕಿಂತ ಮೊದಲು ಎಲ್ಲರ ಜೊತೆ ಸೆಲ್ಫೀಸ್ ಎಲ್ಲ ತೊಗೊಂಡು ಟಾಟಾ ಬಾಯ್ ಬಾಯ್ ಮಾಡಿ ಅಲ್ಲಿಂದ ಹೊರಟೆ. ನೆಕ್ಸ್ಟ್ ನಾನು ಅಮ್ಮ ಮತ್ತು ತುಕ್ಕು ಜೊತೆ ಪ್ಲಸ್ ಅವರ ಕಸಿನ್ಸ್ ಕೂಡ ಇದ್ದರು. ಅವ್ರ ಜೊತೆ ಅಲ್ಲೇ ಹತ್ತಿರದಲ್ಲಿರೋ ಒಂದು ಫಾಲ್ಸ್ಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತಿದ್ದು ಅವ್ರಿಗೆ ಟಾಟಾ ಬಾಯ್ ಬಾಯ್ ಮಾಡಿ ನಾನು ನನ್ನ ಕಸಿನ್ ಮನೆಗೆ ವಾಪಸ್ಸಾದೆ. ಆಮೇಲೆ ನೆಕ್ಸ್ಟ್ ಡೇ ಕಸಿನ್ ಮತ್ತು ಅತ್ತೆ ಜೊತೆ ವಡಕ್ಕುನಾಥ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ದೇವರ ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು. ಹಾಗೆ ಅದೇ ದಿನ ನೈಟ್ ಅಲ್ಲೇ ಹತ್ತಿರದಲ್ಲಿರೋ ದೇವಸ್ಥಾನದಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಅದು ಕೂಡ ನೋಡ್ಕೊಂಡು ಬಂದ್ವಿ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಅಂದರೆ 31st ನೈಟ್ ಬಸ್ ಹತ್ತಿ ಡಿಸೆಂಬರ್ 1 ಮಾರ್ನಿಂಗ್ ಬ್ಯಾಂಗ್ಳೂರು ರೀಚ್ ಆದೆ. ಜಾನ್ವರಿ ಟೈಮಲ್ಲಿ ವಾಯ್ಸ್ ಡಬ್ಬಿಂಗ್ ನಡೀತಾ ಇತ್ತು. ಅದು ತ್ರಿಶೂರ್ ಲೊಕೇಶನ್ಸಲ್ಲೇ ನಡೀತಾ ಇದ್ದಿದ್ದು. ನನ್ನ ವಾಯ್ಸ್ನ ಬೇರೆ ಹುಡುಗಿ ಕೊಡ್ತಾ ಇದ್ದಿದ್ದರಿಂದ ನಾನು ಆ ಟೈಮ್ಗೆ ಹೋಗಿಲ್ಲ. ಆ್ಯಂಡ್ ಫೆಬ್ರವರಿ ಟೈಮಲ್ಲಿ ಫೆಬ್ರವರಿ 14 ನಂತರ ಟೀಸರ್ ಟ್ರೇಲರ್ ಎಲ್ಲ ರಿಲೀಸ್ ಆಯಿತು. ಸೊ ಆ ವೀಡಿಯೋಸ್ ನೋಡಿ ಒಂದಿಷ್ಟು ರಿಯಾಕ್ಷನ್ಸ್ ವೀಡಿಯೋಸ್ ನಂಗೆ ಸಿಕ್ಕಿದೆ. ಸೊ ಆ ವೀಡಿಯೋಸ್ ನೋಡ್ಕೊಂಡು ಬರೋಣ. ಎಷ್ಟು ಮಾಡಿದ್ದಾರೆ? ಯಾವ್ದ್ರದ್ದು ಒಂದು ಕಥಾ. Hi friends, promoting Brahma Creations Oru Aanavandi Yatra. The official teaser has arrived. ಯಾವ ಭಾಷೆ? ಮಲಯಾಳ. ಶಾರ್ಟ್ ಫಿಲ್ಮ್ ಅಲ್ಲಿ ಹೌದಲ್ಲ, ವೇಟಿಂಗ್ ಫಾರ್ ಹರ್ ಅಪಿಯರೆನ್ಸ್. ಆಲ್ ದಿ ಬೆಸ್ಟ್ ಟೀಮ್. ಆಲ್ ದ ಬೆಸ್ಟ್ ಟೀಮ್. ಕರೆಕ್ಟ್ ವೇಟಿಂಗ್ ಫಾರ್ ದ ರಿಲೀಸ್. ವಿಶಿಂಗ್ ಯು ಗುಡ್ ಲಕ್. ಆಲ್ ದ ಬೆಸ್ಟ್. ನೀನೆಲ್ಲೋ ಕೈಯೋ. ಆಲ್ ದ ಬೆಸ್ಟ್. After watching this video, more excited. Look forward. Wishing you all the best guys and best of luck team. ಇದಾದಮೇಲೆ ಮಾರ್ಚ್ 18, 2024ಗೆ ನಮ್ಮದು ಶಾರ್ಟ್ ಫಿಲಮ್ ರಿಲೀಸಿಂಗ್ ಅಂತ ಅನೌನ್ಸ್ ಆಗುತ್ತೆ. ಆ ಟೈಮ್ಗೆ ಒಂದಿಷ್ಟು ರಿಯಾಕ್ಷನ್ വീഡിയോ ಕೂಡ സിക്കിದೆ. ಅದನ್ನ നോಡ್ಕೊಂಡು ಬರೋಣ. ഹായ് ഗൈസ്, ഒരു ആനവണ്ടി യാത്ര എന്ന ഷോർട്ട് ഫിലിമിന്റെ ടീമിന് ആദ്യം തന്നെ ആശംസകൾ അറിയിച്ചോളട്ടെ. ഞാൻ ടീസർ കണ്ടു. BGM ഒക്കെ നന്നായിട്ടുണ്ട്, ഡയലോഗ് ഡെലിവറി നന്നായിട്ടുണ്ട്. ഇന്ന് വൈകുന്നേരം 7:30 ബ്രഹ്മ ക്രിയേഷൻസ് എന്ന യൂട്യൂബ് ചാനൽ റിലീസാകാൻ പോകുന്ന ഈ ഷോർട്ട് ഫിലിം കാണാൻ വേണ്ടി ഞാൻ വെയിറ്റ് ചെയ്യാണ്, കാത്തിരിക്കാണ്. എസ്പെഷ്യലി സിദ്ദീസ് പെർഫോമൻസ് ഇൻ ഇറ്റ്. ഐ വിഷ് എവരിബഡി പെർഫോംസ് വെൽ ആൻഡ് ഇതൊരു വലിയ വിജയമാകട്ടെ എന്ന് ആശംസിച്ചുകൊള്ളുന്നു. നന്ദി, വണക്കം, ബൈ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀ ಶೆಟ್ಟಿ ಮಾತಾಡ್ತಾ ಇರೋದು. ಸೊ ಇವತ್ತು 7:30ಗೆ ಓರು ಆನವಂಡಿ ಯಾತ್ರಾ ಮಲಯಾಳಂ ಶಾರ್ಟ್ ಮೂವಿ ರಿಲೀಸ್ ಆಗ್ತಾಯಿದೆ. ನೋಡಿ, ನಮ್ಮ ತಂಗಿ ಸಿದ್ದಿನೂ ಆ್ಯಕ್ಟ್ ಮಾಡಿದ್ದಾಳೆ. ಸೊ ಆ ಮೂವಿನ ಎಲ್ಲರೂ ನೋಡಿ ಅರಸಿ ಆರೈಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಇಡೀ ಹೋಲ್ ಟೀಮ್ಗೆ ಆಲ್ ದ ಬೆಸ್ಟ್.
ಎಲ್ಲರಿಗೂ ನಮಸ್ಕಾರ. ಇವತ್ತು 7:30ಗೆ ಬ್ರಹ್ಮ ಕ್ರಿಯೇಷನ್ ಅವರ ಯೂಟ್ಯೂಬ್ ಚಾನಲಲ್ಲಿ ಒಂದು ಆನವಂಡಿ ಯಾತ್ರಾ ಅಂತ ಮಲಯಾಳಂ ಶಾರ್ಟ್ ಮೂವಿ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ನನ್ನ ತಂಗಿ ಸಿದ್ಧಿ ಆ್ಯಕ್ಟ್ ಮಾಡಿದ್ದಾಳೆ. ಪ್ಲೀಸ್ ಎಲ್ಲರೂ ನೋಡಿ, ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್. ನಮ್ಮ ಶಾರ್ಟ್ ಫಿಲ್ಮ್ಗೆ ಸಪೋರ್ಟ್ ಮಾಡಿರೋ ನಿಮಗೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಅದೇ ಥರ ಮಾರ್ಚ್ 18ಗೆ ನಮ್ಮ ಶಾರ್ಟ್ ಫಿಲಮ್ ರಿಲೀಸ್ ಕೂಡ ಆಯಿತು. Nice movie. All the best team. ಅಷ್ಟೇ. ಎಲ್ಲಿ ಅವ್ರು ಹೆಂಗೆ ಒಟ್ಟಿಗೆ ಆದರು, ಹೆಂಗೆ ಅವ್ಳು ಎಲ್ಲಿ ಸಿಕ್ಕಿದ್ಲು? ಹಾಸ್ಪಿಟಲ್ ಸೀನಲ್ಲಿ ಫಸ್ಟಿಗೆ ತೋರಿಸಿದ್ರಲ್ಲ, ಮ್ಯೂಟ್ ಮಾಡ್ತಾರ. ಸಿದ್ಧಿ ವಸಿಷ್ಠವಂತ ತುಂಬ ಜನ ಶಾರ್ಟ್ ಫಿಲಮ್ನ ನೋಡಾದಮೇಲೆ ತುಂಬ ಜನರು ಮೆಸೇಜ್ ಮಾಡಿದ್ದಾರೆ, ಗ್ರೂಪಲ್ಲಿ ಹಾಕಿದ್ದಾರೆ, ಆಮೇಲೆ ಸ್ಟೇಟಸ್ ಹಾಕಿದ್ದಾರೆ. ಹಾಗೆ ತುಂಬ ಜನ ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ. ಜೊತೆಗೆ ನೆಗೆಟಿವ್ ಕೂಡ ಹೇಳಿದ್ದಾರೆ, ಪಾಸಿಟಿವ್ ಕೂಡ ಹೇಳಿದ್ದಾರೆ. ಆ್ಯಕ್ಚುಲಿ 3 ಟೈಮ್ಸ್ ಶೂಟ್ಗೋಸ್ಕರ ತ್ರಿಶೂರ್ಗೆ ಹೋದರು. ನಂದು ಅಂತ ಸೀನ್ಸ್ ಇದ್ದಿತ್ತು ಅಷ್ಟೇ. ಆದರೂ ನನಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿರೋದು ತುಂಬಾ ಖುಷಿಯಾಯಿತು. ಕಡಿಮೆ ಸೀನ್ಸ್ ಇದ್ದರೂ ಲೀಡ್ ರೋಡ್ನಲ್ಲಿ ಆ್ಯಕ್ಟ್ ಮಾಡಿರೋದು ಇನ್ನೂ ಖುಷಿಯಾಯಿತು. ಸೊ ಮೂವಿ ಲಿಂಕ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ನೂ ನೋಡದೇ ಇರೋರು ಪ್ಲೀಸ್ ಲಿಂಕ್ ಓಪನ್ ಮಾಡಿ ನೋಡಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಈ ಟೈಮಲ್ಲಂತೂ ನನ್ನ ಕಸಿನ್ ಮತ್ತು ಅತ್ತೆಗೆ ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಅವ್ರ ಮನೆ ಇದ್ದದ್ರಿಂದ ನನಗೆ ಉಳಿಯೋಕ್ಕೆ ಮತ್ತು ಶೂಟ್ ಲೊಕೇಶನ್ಗೆ ತುಂಬ ಹತ್ರ ಆಯಿತು. ಈ ವ್ಲಾಗ್ನ ಏನು ಮಾಡೋಕ್ಕಿಂತ ಮೊದಲು ನಾನು ನಮ್ಮ ಶೂಟ್ ಟೈಮಲ್ಲಿ ಆದಂಥ ಕೆಲವೊಂದು BTS ಕ್ಲಿಪ್ಸನ್ನೆಲ್ಲ ಇಟ್ಕೊಂಡು ಒಂದು ವಿಡಿಯೋ ಎಡಿಟ್ ಮಾಡಿದ್ದೀನಿ. ಅದನ್ನ ನೋಡ್ಕೊಂಡು ಬನ್ನಿ. ಬಟ್ ಮಲಯಾಳಂ ಗೊತ್ತಿರೋರು ಮಾತ್ರ ನೋಡಿ, ಯಾಕಂದರೆ ನಾನು ಎಡಿಟ್ ಮಾಡಿರೋದು ಮಲಯಾಳಮಲ್ಲೇ ಆಗಿರೋದ್ರಿಂದ. ಸೊ ಆ ವಿಡಿಯೋನ നോಡ್ಕೊಂಡು ಬಂದು ನಮ್ಮ ഈ വ്ളോഗ്ന ലൈക്ക് ಮಾಡಿ. ഹലോ, ഞാനിവിടെ എല്ലാവർക്കും ഒരു നല്ല സുഹൃത്തുക്കാരുടെ കഥ പറയട്ടെ. അപ്പോൾ നമ്മുടെ നായകൻ തൻ്റെ പ്രിയതമക്ക് വേണ്ടി അവൻ കൊണ്ടുവന്ന മാലയായിരുന്നത്. പക്ഷെ അവൾ അവനെയും ആ മാലയും ഉപേക്ഷിച്ചത് കൊണ്ട് അവൻ അതേ മാല കഴുത്തിനിട്ട് ഹൃദയം തകർന്ന പോലെ ഒറ്റയ്ക്ക് സംസാരിക്കുന്നു, കരയുന്നു, ചിരിക്കുന്നു, സന്തോഷിക്കുന്നു, പറക്കുന്നു. അവളെ പോലെ മുഖത്തിന് പുതിയതായ മേക്കപ്പ് ചെയ്യുന്നു. ഇങ്ങനെ അവൻ സ്വസന്ദേശിക്കുന്നു. അവനൊരു പട്ടിയെ പോലെയാ അലഞ്ഞു നടക്കുന്നത്. ആസകിക്കോ പട്ടി കുഞ്ഞെ ഇഷ്ടമാണ്. അതുകൊണ്ട് ഈ നായകൻ നായയെ പോലെ കളിക്കുന്നു, നായയെ പോലെ കുറുകയും കളിക്കുകയും ചെയ്യുന്നു. വിശപ്പ് അടുക്കാനാകാതെ നായകുട്ടിയെ പോലെ അവൻ അങ്ങോട്ടും ഇങ്ങോട്ടും അലങ്ങി നടക്കുന്നത്. ഇത് ഈ നായകൻ്റെ കഥയാണെങ്കിൽ അവൻ്റെ സുഹൃത്തുക്കളുടെ കഥ മറ്റൊന്നാണ്. ഈ കൂട്ടുകാരുണ്ടല്ലോ, അവൻ്റെ അവസ്ഥ കണ്ട് ഒരുപാട് ഉറക്കങ്ങൾ ദാനം ചെയ്തു. പിന്നെ ഞങ്ങളിവിടെ കാണുന്നത് ഈ ഒരു അവസ്ഥയിലായിരുന്നു. പിന്നെ അതാ മറ്റൊരു കൂട്ടുകാരൻ ഉള്ള കണ്ടക്ടർ ജോലി ഉപേക്ഷിച്ചിട്ട് അതേ ജോലിയുടെ ഓർമ്മകളിൽ അദ്ദേഹം ഒരു മോശം അവസ്ഥയിലേക്കാണ് പോയത്. പിന്നെ എവിടേക്ക് പോയാലും താനൊരു കണ്ടക്ടർ എന്ന ഫീൽ ചെയ്യുന്നത്. പിന്നെ ഈ കൂട്ടുകാരനെ കുറിച്ച് കേൾക്കണോ? അറ്റ്ലീസ്റ്റ് ആസകി എനിക്കായാലും കിട്ടണേ എന്ന് ആഗ്രഹിച്ചു അവൻ അവളുടെ പിന്നാലെ ഓടി വീണു, തലയിലിടിച്ചു. ഫൈനലി ഈ അവസ്ഥയിൽ എത്തി. പിന്നിട്ട് സ്വയം അവനെ തന്നെ അറിയാത്ത ഏതോ ഒരു ആജ്ഞാത ലോകത്തിലേക്ക് അവൻ യാത്ര ചെയ്യുന്നത്. നമ്മുടെ നായകൻ്റെ പ്രിയപ്പെട്ട സുഹൃത്ത് തൻ്റെ നായകന് വേണ്ടി മറ്റൊരു പുതിയ പെണ്ണിനെ കണ്ടെത്തുന്നതിൽ മുഴുകി. പക്ഷെ ആ സുഹൃത്ത് അന്വേഷിക്കുന്ന പെണ്ണ് ആ നായകന് വേണ്ടിയാണോ അഥവാ തനിക്ക് വേണ്ടിയാണോ എന്ന് നമുക്കറിയില്ല. അങ്ങനെ അവൻ്റെ ജീവിതം ഒരു ബ്രെഡും ജാമുൻ്റെ കൂടെ ഒരു ദുഃഖിത ജീവിതമായിപ്പോയി. ചില സുഹൃത്തുക്കൾ വഴിയില്ലാത്ത വഴിയിൽ താമസിക്കാൻ തുടങ്ങി. ഡിപ്രഷനിലേക്ക് പോയി ജീവിതം തകർത്തു. അറിയാത്ത ജോലിയിൽ സ്വയം ഏർപ്പെട്ടു. മറ്റുള്ള നല്ല സുഹൃത്തുക്കൾ ഈ നായകനെ പരിപാലിക്കാൻ രാവും പകലും അവരവരുടെ ജോലിയിൽ മുഴുകി. അവർ വിയർപ്പൊഴുകി രക്തച്ചൊരിഞ്ഞ് നായകനെ വളർത്തി. നമ്മുടെ നായകൻ്റെ സന്തോഷത്തിന് വേണ്ടി ഇവരൊക്കെ ചെയ്യുന്നതെല്ലാം വെറും അവരുടെ കൂട്ടുകാരൻ്റെ സന്തോഷത്തിന് മാത്രമായിരുന്നു. ഇതാണ് നമ്മുടെ കൂട്ടുകാർ. അങ്ങനെ നായകനെ കൈപിടിച്ച് നടത്തിയത് ഈ നല്ല സുഹൃത്തുക്കൾ മാത്രമാണ്. സോ നമ്മുടെ നായകൻ്റെ ജീവിതം എന്നാൽ നമ്മുടെ കൂട്ടുകാരാ, നല്ല സുഹൃത്തുക്കൾ.
ഇവിടെ? ഒരു വഴി അന്വേഷിച്ചു വന്നാ. എവിടേക്ക്? 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 നിങ്ങളുടെ കൽപ്പിലേക്കുള്ള വഴി. കൊള്ളാലോ ഉപമ. സത്യം പറഞ്ഞ തന്നെ പിരിയാൻ വിഷമമുണ്ട്. എനിക്കുണ്ടോ വിഷമമൊക്കെ, പക്ഷേ പിരിഞ്ഞില്ലേ തീരൂ. വഴിയിൽ വെച്ച് എൻ്റെ കൊടക്കീഴിലേക്ക് ഓടിക്കയറിയ ഒരാളാ താൻ. മഴ തീർന്നപ്പോ ഓക്കെ ബൈ താങ്ക്സ് എന്നൊക്കെ പറഞ്ഞ ഒറ്റ പോക്ക. പോണം, എവിടേക്കായാലും പോണം, എത്ര ദൂരത്തേക്കായാലും പോണം.